ಸೊ ನಮಸ್ತೆ, ನಾನು ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತೇನೆ. ಸೊ ಆಹಾರದಲ್ಲಿ ಕೆಲವು ವಿರುದ್ಧ ಆಹಾರಗಳಿದೆ, ಅವುಗಳನ್ನು ಜೊತೆಗೆ ತಗೋಬಾರದು ಅಂತ ಹೇಳ್ತೀವಿ. ಅದರಿಂದ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಯಾವುದೆಲ್ಲ ಆಹಾರಗಳದು? ಸೊ ವಿರುದ್ಧ ಆಹಾರಗಳು. ವಿರುದ್ಧ ಆಹಾರವನ್ನು ಶರೀರದೊಳಗೆ ದುರ್ಬಲತೆ ನಿರ್ಮಾಣ ಆಗುತ್ತೆ, ನಮ್ಮದು ಓಜಸ್ಸು ನಾಶ ಆಗುತ್ತೆ. ಆ ಜಾಲಸೆ ಹಾಲನ್ನು, ಮೀನು, ಮಾಂಸ, ಹುಳಿಯಾದ ಪದಾರ್ಥಗಳನ್ನೇ ಸೇವಿಸಬಾರದು. ಬೆಣ್ಣೆ, ಮೊಸರು, ಎಳೆನೀರನ್ನು ಪಂಚಲೋಹದ ಪಾತ್ರೆಯಲ್ಲಿಟ್ಟು ಉಪಯೋಗಿಸಬಾರದು. ಮೀನನ್ನು, ಮೊಸರು, ಬೆಣ್ಣೆ, ಹಾಲು, ಸಿಹಿ ಪದಾರ್ಥಗಳೊಡನೆ ಸೇವಿಸಬಾರದು. ಕಷಾಯಗಳು ಮತ್ತು ಒಮ್ಮೆ ತಯಾರಿಸಿದ ಆಹಾರವನ್ನು ಮತ್ತೊಮ್ಮೆ ಬಿಸಿ ಮಾಡಿ ಉಪಯೋಗಿಸಬಾರದು. ಜೇನುತುಪ್ಪ, ಮೊಸರು, ಹಾಲು, ಎಣ್ಣೆ ಹಾಗೂ ನೀರಿನ ಮಿಶ್ರಣವನ್ನು ಸೇವಿಸಬಾರದು. ಇವೆಲ್ಲ ವಿರುದ್ಧ ಆಹಾರಗಳು. ಇವನ್ನೆಲ್ಲ ಉಪಯೋಗ ಮಾಡಿದ್ರೆ ಏನಾಗುತ್ತೆ? ಇಂಥದನ್ನು ಸೇವಿಸುವುದರಿಂದ ನಪುಂಸಕತ್ವ, ಅಂಧತ್ವ, ವಿಸ್ಫೋಟ, ಮನೋವಿಕಲತೆ, ಭಗಾಂಧರ, ಮೂರ್ಛಾ, ಮದ, ಪಾಂಡು, ತೊನ್ನು, ಆಮ್ಲಪಿತ್ತ, ಜ್ವರ, ಪಿರಸ್, ವಾತವ್ಯಾಧಿ, ವಿಮೋಹ, ಅಶ್ವರಿ, ಮೂಢಗರ್ಭ ಎನ್ನುವ ಮಹಾವ್ಯಾಧಿಗಳು ನಮಗೆ ನಿರ್ಮಾಣ ಆಗುತ್ತೆ. ಅದಕ್ಕೆ ನಾವು ಆಹಾರವನ್ನು ಉಪಯೋಗ ಮಾಡಬೇಕಾ, ಹಾಗೆ ಉಪಯೋಗ ಮಾಡ್ತೀವಿ, ಅದ್ರ ಬಗ್ಗೆ ನಮಗೆ ಎಚ್ಚರಿಕೆ ಅವಶ್ಯಕತೆ ಇದೆ. ಧನ್ಯವಾದಗಳು. ನಮ್ಮ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ.